ಬಿಜೆಪಿ ಸೇವಾ ಸೌಧ ಕಚೇರಿಯಲ್ಲಿ ಪಂಡಿತ್ ದೀನದಯಾಳ ಜಯಂತಿ ಸ್ವಚ್ಛ ಭಾರತ ಅಭಿಯಾನ ಡಾಕ್ಟರ್ ಭೈರಪ್ಪನವರಿಗೆ ಶ್ರದ್ಧಾಂಜಲಿ. ಶಿಡ್ಲಘಟ್ಟ ನಗರದ ಮಯೂರ ಸರ್ಕಲ್ ಬಳಿ ಇರುವ ಭಾರತೀಯ ಜನತಾ ಪಾರ್ಟಿಯ ಸೇವಾ ಸೌಧ ಕಚೇರಿಯಲ್ಲಿ ಪಂಡಿತ್ ದೀನದಯಾಳ ಉಪಾಧ್ಯಾಯರ 109ನೇ ಜಯಂತಿ ಅಂಗವಾಗಿ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಅವರ ಜೀವನ ಮೌಲ್ಯಗಳು ಹಾಗೂ ದೇಶಕ್ಕಾಗಿ ಸಲ್ಲಿಸಿದ ಸೇವೆಯನ್ನು ಸ್ಮರಿಸಲಾಯಿತು. ನಂತರ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ಅವರು, ಭಾರತ ಉಳಿಯಬೇಕಾದರೆ ಸನಾತನ ಧರ್ಮ ಉಳಿಯಬೇಕು. ಕಾಂಗ್ರೆಸ್ ಧೋರಣೆಗಳಿಂದ ದೇಶವನ್ನು ಉಳಿಸಿದ್ದು ದೀನದಯಾಳ್ ಉಪಾಧ್ಯಾಯರು ಎಂದು ಹೇಳಿದ್ದಾರೆ. ಇದೇ ವೇಳೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ದೀನದಯಾಳ್ ಉಪಾಧ್ಯಾಯರ ಹಾದಿಯಲ್ಲಿಯೇ ನಡೆಯುತ್ತಿದ್ದಾರೆ ಎಂದು ತಿಳಿಸಿದರು. ದೀನದಯಾಳ್ ಉಪಾಧ್ಯಾಯರ ಜನ್ಮದಿನದ ಅಂಗವಾಗಿ ದೇಶಾದ್ಯಂತ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದರು. ದೀನದಯಾಳ್ ಉಪಾಧ್ಯಾಯರು ತಮ್ಮ ಬಾಲ್ಯದಲ್ಲಿ ತಂದೆ ತಾಯಿ ಮತ್ತು ಸಹೋದರರನ್ನು ಕಳೆದುಕೊಂಡಿದ್ದರು. ಹೀಗಿದ್ದರೂ ಅವರು ದೇಶಭಕ್ತಿಯಿಂದ ಕಠಿಣ ಪರಿಶ್ರಮದಿಂದ ವಿದ್ಯಾಭ್ಯಾಸ ಮಾಡಿದರು. ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವ ಉದ್ದೇಶದಿಂದ ಝೀರೋ ಅಸೋಸಿಯೇಷನ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು. ದೀನ್ ದಯಾಳ್ ಉಪಾಧ್ಯಾಯರ ನಾಯಕತ್ವದಿಂದಲೇ ದೇಶದಲ್ಲಿ ಹಿಂದುತ್ವ ಉಳಿದಿದೆ ಎಂದು ಬಿಜೆಪಿ ನಾಯಕರು ಹೇಳಿದರು. ಅವರು 52ನೇ ವಯಸ್ಸಿನಲ್ಲಿಯೇ ದೇಶಕ್ಕಾಗಿ ಸಾಕಷ್ಟು ಸಾಧನೆಗಳನ್ನು ಮಾಡಿದ ಅವರಿಗೆ ಕೊನೆಯಲ್ಲಿ ರೈಲ್ವೆ ಸ್ಟೇಷನ್ನಲ್ಲಿ ರೈಲ್ವೆ ಹಳಿಗಳ ಮೇಲೆ ಕೊಲೆ ಮಾಡಿದ್ದು ದೇಶದಲ್ಲಿರುವ ಸಂಸ್ಕೃತಿಯನ್ನು ತೋರಿಸುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಆದರೆ ಇಂತಹ ಮಹಾನ್ ವ್ಯಕ್ತಿಗಳ ತ್ಯಾಗದಿಂದಲೇ ದೇಶ ಉಳಿದಿದೆ ಎಂದರು. ಅದೇ ವೇಳೆ ಕನ್ನಡ ಸಾಹಿತ್ಯ ಲೋಕದ ಹಿರಿಯ ಸಾಹಿತಿ, ಕಾದಂಬರಿಕಾರರಾದ ಡಾಕ್ಟರ್ ಎಸ್.ಎಲ್. ಭೈರಪ್ಪ ಇತ್ತೀಚೆಗೆ ನಿಧನರಾದ ಹಿನ್ನೆಲೆಯಲ್ಲಿ ಅವರ ಅಪಾರ ಸಾಹಿತ್ಯ ಕೊಡುಗೆಯನ್ನು ನೆನೆದು ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಭೈರಪ್ಪರು ತಮ್ಮ ಕೃತಿಗಳ ಮೂಲಕ ಪೀಳಿಗೆಯನ್ನು ರೂಪಿಸಿದ ಮಹಾನ್ ಸಾಹಿತ್ಯ ದಿಗ್ಗಜರು ಎಂದರು. ನಂತರ ಸ್ವಚ್ಛ ಭಾರತ ಅಭಿಯಾನದ ಅಂಗವಾಗಿ ಶಿಡ್ಲಘಟ್ಟದ ಶಾಮಣ್ಣನ ಬಾವಿ ಹತ್ತಿರ ಅಶ್ವತ್ಥಕಟ್ಟೆ ಪ್ರದೇಶವನ್ನು ಸ್ವಚ್ಛಗೊಳಿಸುವ ಕಾರ್ಯ ಕೈಗೊಳ್ಳಲಾಯಿತು. ಪಕ್ಷದ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಸೇರಿ ಕೈ ಜೋಡಿಸಿ ಪರಿಸರ ಸ್ವಚ್ಛತೆಗೆ ಮುಂದಾದರು. ಈ ಸಂದರ್ಭದಲ್ಲಿ ಸ್ವಯಂ ಸೇವಕರು ಜನತೆಗೆ ಪ್ರತಿಯೊಬ್ಬರು ಸಹಕಾರ ಅಗತ್ಯ ಎಂಬ ಸಂದೇಶವನ್ನು ನೀಡಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಎಂ ರಾಜಣ್ಣ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುರಳೀಧರ್, ಪತ್ರಕರ್ತರಾದ ರೂಪಸಿ ರಮೇಶ್, ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಸೀಕಲ್ ಆನಂದಗೌಡ, ಮಾಜಿ ಅಧ್ಯಕ್ಷ ಕಂಬದಳ್ಳಿ ಸುರೇಂದ್ರಗೌಡ, ನಗರ ಘಟಕ ಅಧ್ಯಕ್ಷರಾದ ನರೇಶ್, ಅಮಾನುಲ್ಲಾ, ನಗರಸಭೆ ಸದಸ್ಯರಾದ ನಾರಾಯಣಸ್ವಾಮಿ, ಮಂಜುಳಾ, ಕೊತ್ತನೂರು ಜಗದೀಶ್, ಸುಬ್ರಮಣಿ, ಪ್ರತಾಪ್, ನಾಗೇಶ್, ರಾಮಕೃಷ್ಣಪ್ಪ, ಜಯಂತಿ, ಗ್ರಾಮನಾರಾಯಣಸ್ವಾಮಿ, ಪ್ರಕಾಶ್, ಬಾಲಕೃಷ್ಣ, ಆನಂದ್, ಮಧು ಸೇರಿದಂತೆ ಹಲವರು ಹಾಜರಿದ್ದರು. ಲೋಕೇಶ್, ಸಮಯ ಸುದ್ದಿ, ಶಿಡ್ಲಘಟ್ಟ. ಶ್ರೀನಗರದಲ್ಲಿ ತ್ರಿವರ್ಣ ಧ್ವಜ ಹಾರಿಸೋಕೆ ಹೋದಾಗ ಸೆರೆಮನೆಯಲ್ಲಿ ಹಾಕಿದ್ರು, ಸೆರೆಮನೆಯಲ್ಲಿ ಸತ್ತರವರು. ಯಾಕೆ ಅಂತ ಇವತ್ತರೆಗೂ ಕಾರಣ ಗೊತ್ತಾಗಲಿಲ್ಲ. ಪಂಡಿತ್ ದೀನ್ ದಯಾಳ್ ಶರ್ಮಾ ನಮ್ಮ ಉಪಾಧ್ಯಾಯ ಅಂತವರು ಕಾಶಿಗೆ ಕೇವಲ 10 ಕಿಲೋಮೀಟರ್ ದೂರದಲ್ಲಿರುವ ಮೊಘಲ್ ಸಾರಾಯ್ ರೈಲ್ವೆ ನಿಲ್ದಾಣದಲ್ಲಿ ಅವರ ಶವ ಗೋಚರ ಆಯಿತು, ರೈಲ್ವೆ ಹಳಿಗಳ ಮೇಲೆ. ಇವತ್ತರೆಗೂ ಗೊತ್ತಾಗಲಿಲ್ಲ. ನಮ್ಮ ಮಾಜಿ ಪ್ರಧಾನಮಂತ್ರಿಗಳು ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ರಷ್ಯಾಕ್ಕೆ ಹೋದಾಗ ಅಲ್ಲೇ ಅವರು ಸಾವನ್ನಪ್ಪಿದ್ರು. ಅವರ ಒಂದು ದೇಹ ಡೆಲ್ಲಿಗೆ ಬರೋಷ್ಟೊತ್ತಿಗೆ ನೀಲಿಗೆ ಬಣ್ಣಕ್ಕೆ ಬಂದಿತ್ತು. ಅಧಿಕಾರ ದಾಹಕ್ಕಾಗಿ ಏನು ಬೇಕಾದ್ರೂ ಮಾಡ್ತಾರೆ ಅನ್ನೋದನ್ನು ಅವತ್ತೇ ತುಳಿಯೋಕೆ ನೋಡಿದ್ರು. ಅಲ್ಲಿ ಇವೆಲ್ಲ ಮೆಟ್ಟಿ ನಿಂತ ನಮ್ಮ ಮೋದಿಜಿಯವರು ಇವತ್ತು ವಿಶ್ವಕ್ಕೆ ಗುರುವಾಗಿ ಅವರು ಮಿಂಚ್ತಾ ಇದ್ದಾರೆ. ಅವರ ಇನ್ನೂ ಹೇಳೋದು ಜಾಸ್ತಿ ಇದೆ, ಆದರೆ ಸಮಯ ಬಹಳ ಕಮ್ಮಿ ಇದೆ. ಜಿಲ್ಲಾಧ್ಯಕ್ಷರು ಚಿಕ್ಕಬಳ್ಳಾಪುರದಲ್ಲಿ ಸಹ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇನ್ನು ನಮ್ಮ ಎಸ್.ಎಲ್. ಭೈರಪ್ಪ, ಭಾರತದಲ್ಲಿ ಸನಾತನ ಧರ್ಮ ಉಳಿಬೇಕು, ಭಾರತ ಉಳಿಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ ಧೋರಣೆಗಳು, ನೆಹರು ಅವರು ತಗೊಂಡಿರ್ತಕ್ಕಂಥ ನಿಲುವುಗಳ ಮೇಲೆ ಭಾರತ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅಂತೇಳಿ ಆತಂಕದಲ್ಲಿ ಭಾರತನ ಉಳಿಸ್ಬೇಕಂತಕ್ಕಂಥ ಒಬ್ಬ ವ್ಯಕ್ತಿ, ಆ ವ್ಯಕ್ತಿಯ ಶ್ರಮದಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ಕೂಡ ಉದ್ಭವವಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ದೇಶ ಆಳ್ತಕ್ಕಂಥ ಮೋದಿಜಿಯವರ
ಹಾದಿಯಲ್ಲಿ ಕೂಡ ಸಾಕಷ್ಟು ಜನ ಇವತ್ತು ದೇಶ ಉಳಿತಕ್ಕಂಥ ಕೆಲಸ ನಡೀತಾ ಇದೆ. ನಮ್ಮ ದೀನ್ ದಯಾಳ್ ಉಪಾಧ್ಯಾಯರು ಇವತ್ತು ಜನ್ಮದಿನ. 1916ರಲ್ಲಿ ಅವರು ಮಥುರಾದಲ್ಲಿ ಜನಿಸಿರ್ತಕ್ಕಂಥದ್ದು. ಅವರಿಗೆ ಇವತ್ತು ಜನ್ಮದಿನ ಸೆಪ್ಟೆಂಬರ್ 25ನೇ ತಾರೀಕು ಅವರ ಜನ್ಮದಿನ. ಇವತ್ತು ದೇಶದಲ್ಲಿ ಅತಿ ಹೆಚ್ಚು ದೊಡ್ಡ ಮಟ್ಟಕ್ಕೆ ಇವತ್ತು ಎಲ್ಲರೂ ಅವರ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅವರು ಬಾಲ್ಯದಲ್ಲೇ ಅವರ ತಂದೆ ತಾಯಿನ ಕಳ್ಕೊಂಡು, ಸಹೋದರನ ಕಳ್ಕೊಂಡು, ಅವರಿಗೆ ಕುಟುಂಬದಲ್ಲಿ ಅವರಿಗೆ ಯಾವುದೇ ಪ್ರೀತಿ ವಾತ್ಸಲ್ಯ ಸಿಕ್ಕಿಲ್ಲ. ಆದರೆ ಅವರಿಗೆ ಅಗಾಧವಾಗಿ ದೇಶದ ಪ್ರೇಮ, ಆ ಪ್ರೇಮದ ಮೇಲೆ ಅವರು ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಸಾಕಷ್ಟು ಅವರು ರ್ಯಾಂಕ್ ಬಂದು ವಿದ್ಯಾರ್ಥಿ ವೇತನ ಪಡ್ಕೊಂಡು ಬಹುಮಾನ ಪಡ್ಕೊಂಡು ಓದಿರ್ತಕ್ಕಂಥದ್ದು. ಸನಾತನ ಧರ್ಮದ ಬಗ್ಗೆ ಕೂಡ ಅಧ್ಯಯನ ಮಾಡಿರ್ತಕ್ಕಂಥ ಪದವಿ ಪಡ್ಕೊಂಡಿದ್ದಾರೆ. ಅವ್ರ ಜೊತೆಗೆ ಸಾಕಷ್ಟು ಬಡವರು ಓದೋದಕ್ಕೆ ದುಡ್ಡಿಲ್ಲ ಅಂತಕ್ಕಂಥವ್ರಿಗೆ ಅವರು ಓದುವಾಗಲೇ ಝೀರೋ ಅಸೋಸಿಯೇಷನ್ ಅಂತ ಮಾಡಿ ಒಂದು ಅಸೋಸಿಯೇಷನ್ ಪ್ರಕಾರ ದುಡ್ಡನ್ನ ಒಂದು ಸಹಾಯ ಮಾಡಿಕೊಂಡು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಓದೋದು ಕೂಡ ಅವರು ಸಹಾಯ ಮಾಡಿರ್ತಕ್ಕಂಥದ್ದು. ಅವರ ನಾಯಕತ್ವ ಇವತ್ತು ಹಿಂದುತ್ವವನ್ನು ಉಳಿಸಬೇಕಂತ ಒಂದು ಏನು ದೊಡ್ಡ ಮಟ್ಟಕ್ಕೆ ಅವರು ಹೋರಾಡಿದ್ದಾರೆ. BJPನ ಕಟ್ಟಿದ್ದಾರೆ. ದೇಶದಲ್ಲಿ ಇವತ್ತು ಕೇಸರಿಮಯ ಆಗಿರ್ತಕ್ಕಂಥದ್ದು. ಇಂತಹ ಮಹಾನ್ ಭಾವರು 52 ವರ್ಷ ವಯಸ್ಸಿನಲ್ಲೇ ಅವರಿಗೆ ಇಷ್ಟೊಂದು ದೊಡ್ಡ ಸಾಧನೆ ಮಾಡಿದ್ದಾರೆ. ಅವರಿಗೆ ಕೊನೆಯ ಅಂತೆ ದೇಶ ಉಳಿಸ್ತಕ್ಕಂಥ ಕೆಲಸ ಮಾಡೋರಿಗೆ ಅವತ್ತು ರೈಲ್ವೆ ಸ್ಟೇಷನಲ್ಲಿ ರಾತ್ರಿ ಪ್ರಯಾಣ ಮಾಡಬೇಕಾದ್ರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಅವ್ರನ್ನ ಕೊಲೆ ಮಾಡಿ ರೈಲ್ವೆ ಸ್ಟೇಷನ್ನಲ್ಲಿ ಹಳಿಗಳ ಮೇಲೆ ಅವ್ರನ್ನ ಹಾಕಿರ್ತಕ್ಕಂಥದ್ದು ಈ ದೇಶದಲ್ಲಿರ್ತಕ್ಕಂಥ ಸಂಸ್ಕೃತಿ. ಕಾಂಗ್ರೆಸ್ನಲ್ಲಿ ಇವತ್ತು ದೇಶನ ಉಳಿಸ್ತಕ್ಕಂಥ ಸಂಸ್ಕೃತಿ ಇಲ್ಲ, ಹೊಡೆಯತಕ್ಕಂಥ ಸಂಸ್ಕೃತಿ. ಈ ಥರ ಪುಣ್ಯಾತ್ಮರು ಇರೋದ್ರಿಂದನೇ ಇವತ್ತು ನಮ್ಮ ದೇಶ ಉಳಿದಿದೆ. ಆ ನಿಟ್ಟಿನಲ್ಲಿ ಮೋದಿಜಿಯವರು ಕೂಡ ಹೊರಟು ಇವತ್ತು ದೇಶ ಉಳಿಸ್ತಾ ಇದ್ದಾರೆ. ದೀನ್ ದಯಾಳ್ ಉಪಾಧ್ಯಾಯರು ಇವತ್ತು ನಮ್ಮ ದೇಶಕ್ಕೆ ಉಳಿವಿಗಾಗಿ ಏನೋ ಒಂದು ಜನ್ಮ ತಳೆದಿದ್ದಾರೆ. ಅವ್ರಿಗೆ ಇವತ್ತು ಶುಭಾಶಯಗಳನ್ನು ಹೇಳ್ಬೇಕಂತ ಇವತ್ತು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಎಲ್ರಿಗೂ ಧನ್ಯವಾದ.